ಬಿಜೆಪಿದವರು ಮೂರ್ಖರು. RSS ವಿರುದ್ಧ ಕೇಸ್ ಇದೆಯಾ ಇಲ್ಲ ಅಂತ ಕೇಳಿದರೆ ಇಲ್ಲ ಅಂತಾನೆ ಹೇಳಿದೀವಿ. ಯಾಕಿಲ್ಲ? ಯಾಕಂದ್ರೆ ಅವ್ರ ನೋಂದಣಿನೇ ಇಲ್ಲ. ಈಗ ನಾನು ಅದೇ ಹೇಳ್ತಾ ಇರೋದಲ್ಲ, ನೋಂದಣಿ ಮಾಡಿಸ್ಕೊಳ್ರಪ್ಪ, ಕಾನೂನಾತ್ಮಕವಾಗಿ ಬನ್ನಿ, ಕಮ್ ವಿತ್ ದ ಲೀಗಲ್ ಫ್ರೇಮ್ವರ್ಕ್. ನೀವೇನು ಎಲ್ಲರಿಗಿಂತ ದೊಡ್ಡವರಲ್ಲ. ಅದು ನಾನು ನೋಡಿದೆ, ನಾರಾಯಣ ಸ್ವಾಮಿ ಚೆಲುವಾದಿಯವರು ಬಿಜೆಪಿಯವರು ನೋಡಿದ್ರ ಇಲ್ಲಿ ಶೂನ್ಯ ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಕಲ್ತು ಬಂದವರು. ಇವರಿಗೆ ಹೌ ಕ್ಯಾನ್ ಐ ಬ್ಯಾನ್ ಅನ್ ಆರ್ಗನೈಸೇಷನ್ ದಟ್ ಡಸ್ ನಾಟ್ ಎಕ್ಸಿಸ್ಟ್? ಅಸ್ತಿತ್ವದಲ್ಲೇ ಇಲ್ಲ ಅಲ್ಲ ಇವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಂದಣಿ ಮಾಡಿಸಿ. ನಿಮ್ಮ ನೋಂದಣಿ ಶುಲ್ಕವನ್ನ ನಾನೇ ಕಟ್ತೀನಿ. ನಾನು ನಿನ್ನೆ ಕೂಡ ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಶಾಖಗಳಿವೆ ಎಲ್ಲಾನು ರಿಜಿಸ್ಟರ್ ಮಾಡಲಿಕ್ಕೆ ನಾನು ನನ್ನ ಶಾಸಕರ ಅನುದಾನದಿಂದ, ನನ್ನ ಸಂಬಳದಿಂದ ಕೊಡ್ತೀನಿ. ಬೇಕಾದ್ರೆ ನಮ್ದೇನಾದ್ರೂ ಒಂದು ಸ್ವಲ್ಪ ಏನಾದ್ರೂ ಬೇರೆ ಮಾರಾಟ ಮಾಡೋದು ಅದನ್ನೂ ಮಾಡ್ತೀನಿ ಬೇಕಿದ್ರೆ. ಬಟ್ ನೋಂದಣಿ ಶುಲ್ಕ ನಾನೇ ಕೊಡ್ತೀನಿ. ಬೇಕಿದ್ರೆ ರಾಷ್ಟ್ರಾದ್ಯಂತ ಮಾಡ್ಬೇಕಂದ್ರೂ ಕೂಡ ನಾವೇ ಕೊಡಿಸ್ತೀವಿ. ಪೊಲಿಟಿಕಲ್ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ. ಯಾಕಂದ್ರೆ ನೀವು ಚಾರ್ಜ್ ತಗೊಂಡು 2.5-3 ತಿಂಗಳು ಆಗ್ತಾ ಬಂದಾಗ ನೀವು ಇದನ್ನ ಇನ್ಸಿಸ್ಟ್ ಮಾಡ್ತಾ ಇದೀರಾ. ಅವರು ಇದನ್ನ ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೊಂಡಂತ ಕಾಣ್ತಿಲ್ಲ. ಮತ್ತೆ ಯಾಕೆ ಉತ್ತರ ಕೊಡ್ತಾ ಇದ್ರೆ? ಮೋಹನ್ ಭಾಗವತ್ ಅವ್ರು ಯಾವತ್ತನ ಉತ್ತರ ಕೊಟ್ಟಿದ್ರ ನಿಮ್ಗೆಲ್ಲರಿಗೂ? ಮೋಹನ್ ಭಾಗವತ್ ಅವ್ರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವ್ರು ಇರ್ಬೋದು, ಸಂತೋಷ್ ಜಿ ಅವ್ರು ಇರ್ಬೋದು, ಯಾವತ್ತನ ಉತ್ತರ ಕೊಟ್ಟಿದ್ರ ಸರ್ ನಿಮ್ಗೆ? ಅಂಡ್ ಇಫ್ ಐ ಆಮ್ ಸೋ ಇರ್ರೆಲೆವೆಂಟ್, ನನ್ನ ಹೇಳಿಕೆಗಳಿರ್ಬೋದು, ನಾನು ಕೇಳ್ತಾ ಇರೋ ಪ್ರಶ್ನೆಗಳಿರ್ಬೋದು ಅಪ್ರಸ್ತುತ ಇದ್ರೆ ಉತ್ತರ ಯಾಕ್ರಿ ಕೊಡ್ತಾ ಇದ್ದೀರಾ? ನಿಮ್ಗೆ ಧೈರ್ಯ ಇದ್ರೆ ನನಗೆ ಕ್ರಿಮಿನಲ್ ಡಿಫಮೇಷನ್ ಕೇಸ್ ಹಾಕ್ಸಿದಿರಲ್ಲ, ಸಮನ್ಸ್ ಕೊಡ್ಸಿದಿರಲ್ಲ, ಬನ್ನಿ ಉತ್ತರ ಕೊಡ್ತೀನಿ ಕೋರ್ಟಲ್ಲಿ ನಿಮ್ಗೆ. ನಿನ್ನೆನೂ ಯಾರೋ ಕೇಳ್ತಾ ಇದ್ರು, ಸರ್ ರಿಜಿಸ್ಟ್ರೇಷನ್ ಯಾಕೆ ಬೇಕು? ಮೋದಿ ಅವರಿದ್ರ ಮೆಂಬರ್ ಇದ್ದಾರೆ, ಅಮಿತ್ ಶಾ ಅವರಿದ್ರ ಮೆಂಬರ್ ಇದ್ದಾರೆ, ಯಡಿಯೂರಪ್ಪ ಅವರಿದ್ರ ಮೆಂಬರ್ ಇದ್ದಾರೆ, ಅಶೋಕ್ ಅವರಿದ್ರ ಮೆಂಬರ್ ಇದ್ದಾರೆ ಅಂತ. ಎಕ್ಸಾಕ್ಟ್ಲಿ ಮೈ ಕೇಸ್. ಇಷ್ಟೊಂದು ಪ್ರಭಾವಿ ನಾಯಕರು RSS ಪ್ರಚಾರಕರಿದ್ದಾಗ, ಸದಸ್ಯರಿದ್ದಾಗ ನೋಂದಣಿಯಿಂದ ಯಾಕೆ ಎದುರ್ತಾ ಇದ್ದೀರಾ? ಅದೇ ವೈ. ಈಗ ನೀವು ದೊಡ್ಡದಾಗಿ ಎಲ್ಲರೂ ನಾನು ಸದಸ್ಯ ಇದ್ದೀನಿ, ಪ್ರಚಾರಕ್ಕಿದ್ದೀನಿ, ಸ್ವಯಂ ಸೇವಕ ಇದ್ದೀನಿ ಅಂತ ಹೇಳ್ತೇವೆ. ಇಷ್ಟೊಂದು ಪವರ್ಫುಲ್ ಮಂತ್ರಿಗಳು, ಗೃಹ ಸಚಿವರು, ಪ್ರಧಾನಮಂತ್ರಿ ಇನ್ಕ್ಲೂಡೆಡ್ ಈ ಸಂಘಟನೆಯ ಸದಸ್ಯರಿದ್ರೆ, ಸ್ವಯಂ ಸೇವಕರಿದ್ರೆ ನೋಂದಣಿಯಿಂದ ಯಾಕೆ ಹಿಂಜರಿತಾ ಇದ್ದೀರಾ?